ಹಾಯ್ ಫ್ರೆಂಡ್ಸ್, ನಾನು ಹೇಮಾ ಕ್ರಿಯೇಟಿವ್ಸಿಂದ ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಅಟ್ ಹೋಮ್ ಮನೇಲೇ ಹೇಗೆ ಮಾಡೋ ಅಂಥದ್ದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೂ ಇಲ್ಲ, ಮನೇಲಿ ಸಿಗೋಂಥ 4 ಐಟಮ್ಸ್ ತೋರಿಸ್ತಾ ಇದ್ದೀನಿ. ಒಂದು ಕೊಕೊನೆಟ್ ಮಿಲ್ಕ್, ಮೈದಾ, ಅಲೋವೆರಾ, ಅದಾದಮೇಲೆ ರೈಸ್. ಇಷ್ಟೇ ಐಟಮ್ಸ್ ಬೇಕಾಗಿರೋದು. ನಾನು ಒಂದು ಮಿಕ್ಸಿ ಜಾರ್ಗೆ 1 ಬೌಲು ರೈಸ್ ತೊಗೊಂಡಿದ್ದೆ. ರೈಸ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಲನ್ನ ಅರ್ಧ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಸ್ಟ್ರಕ್ಚರಲ್ಲೇ ಪೇಸ್ಟ್ ಆಗಬೇಕು. ನೋಡಿ, ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್. ಈ ಸ್ಟ್ರಕ್ಚರಲ್ಲೇ ನಮಗೆ ಬರಬೇಕು, ತುಂಬ ನೀರು ಆಗಬಾರ್ದು. ಅದಾದಮೇಲೆ ಅಲೋವೆರಾ ಜೆಲ್ಲು ನೀಟಾಗಿ ವಾಶ್ ಮಾಡ್ಕೋಬೇಕು. ಕಹಿನೆಸ್ ಎಲ್ಲ ಹೋಗಬೇಕು, ಕಹಿ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿದ್ರೆ ಹೋಗುತ್ತೆ. ಅದಾದಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಂಡೆ. ನೋಡಿ, ಈ ಸ್ಟ್ರಕ್ಚರಲ್ಲೇ ಬಂದಿದೆ, ಹೀಗೆ ಬರಬೇಕು. ನೋಡಿ, ನೀಟಾಗಿ ತೋರಿಸ್ತಾ ಇದ್ದೀನಿ ಈ ಸ್ಟ್ರಕ್ಚರ್. ಯಾಕಂದರೆ ನಾವು ಅಪ್ಲೈ ಮಾಡಬೇಕಾದ್ರೆ ಎಲ್ಲೂ ನಮಗೆ ಅಪ್ಲೈಸ್ ತುಂಬ ಸ್ಮೂತ್ ಆಗೋದ್ರೂ ಬರಲ್ಲ, ತುಂಬ ಹಾರ್ಡ್ ಆದ್ರೂ ಬರಲ್ಲ. ಅದಕ್ಕೋಸ್ಕರ ಈ ಸ್ಟ್ರಕ್ಚರಲ್ಲೇ ಇರಬೇಕು. ನೋಡಿ, ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಅಲೋವೆರಾನು ಅಷ್ಟೇ ಎಷ್ಟು ಕ್ಲೀನಾಗಿ ಪೇಸ್ಟ್ ಆಗೈತೆ. ಅದಾದಮೇಲೆ 2-3 ಸ್ಪೂನು ಮೈದಾ ಹಾಕ್ತಾಯಿದ್ದೀನಿ. ಮೈದಾ ಹಾಕಾದ್ಮೇಲೆ ಇದಕ್ಕೆ ಕೊಕೊನೆಟ್ ಮಿಲ್ಕ್ ಎಷ್ಟಿರುತ್ತೆ ಅಷ್ಟನ್ನು ಆ್ಯಡ್ ಮಾಡಿ ಫೈನ್ ಪೇಸ್ಟು ಈ ನಮಗೆ ಅಪ್ಲೈ ಯಾವ ಸ್ಟ್ರಕ್ಚರಲ್ಲಿ ಬೇಕೋ ಆ ಸ್ಟ್ರಕ್ಚರಲ್ಲೇ ನೀಟಾಗಿ ಕಲಿಸ್ಕೋಬೇಕು. ಒಂದು ಸ್ಪೂನಲ್ಲಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಸ್ಟ್ರಕ್ಚರಲ್ಲೇ ಬರಬೇಕು. ನಿಮಗೆ ಎಲ್ಲೂ ಏನು ಗಂಟು ಆಗಬಾರ್ದು, ಸ್ಮೂತಾಗೇ ಬರಬೇಕು. ಎಲ್ಲೂ ಗಂಟಾಗಲ್ಲ, ನೀಟಾಗಿ ಸ್ಮೂತಾಗೇ ಬರುತ್ತೆ. ಉಳಿದಿರೋ ಅಂಥದ್ದು ಕೊಕೊನೆಟ್ ಮಿಲ್ಕು ನಾನು ಫುಲ್ ಹಾಕ್ತಾಯಿದ್ದೀನಿ, ಯಾಕಂದರೆ ಗಟ್ಟಿ ಆಗಬಾರ್ದು, ಕ್ರೀಮಿ ಸ್ಟ್ರಕ್ಚರಲ್ಲೇ ಇರಬೇಕು. ಅದಕ್ಕೋಸ್ಕರ ನೋಡಿ, ಕಲಿಸ್ತಾ ಇದ್ದರೆ ಆಲ್ಮೋಸ್ಟ್ ಕ್ರೀಮಿ ಸ್ಟ್ರಕ್ಚರಲ್ಲಿ ಬರುತ್ತೆ. ನೋಡಿ, ಕ್ಲೀನಾಗಿ ಈ ಸ್ಟ್ರಕ್ಚರಲ್ಲಿ ಇದ್ದರೆ ಸಾಕಾಗುತ್ತೆ. ತುಂಬ ತಿಕ್ಕು ಅಲ್ಲ, ಹಾರ್ಡು ಅಲ್ಲ, ಆ ಥರ ಸ್ಮೂತು ಅಲ್ಲ, ಆ ಥರ ಬಂದಿದೆ. ನೋಡಿ, ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಇದು 4 ಮನೇಲೇ ಇರೋ ಐಟಮ್ಸ್ ಆಗಿರೋದ್ರಿಂದ ಅಡ್ವಾಂಟೇಜು. ಆರಾಮಾಗಿ ನಾವು ತಂದು ಮಾಡಬೇಕು ಅನ್ನೋದಿಲ್ಲ, ಮನೇಲೇ ಇರುತ್ತೆ, ನೀವು ಆರಾಮಾಗಿ ಮಾಡ್ಕೋಬೋದು. ಇನ್ನೊಂದು ಕೆಮಿಕಲ್ಸ್ ಇಲ್ಲ. ನಮಗೆ ಮೇನ್ ಅಡ್ವಾಂಟೇಜು ಇದು ವಿತೌಟ್ ಕೆಮಿಕಲ್ಸ್ ಆಗಿರೋದ್ರಿಂದ ಆರಾಮಾಗಿ ನಾವು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ ಅವ್ರಿಗೆ. ನಮಗೆ ಕೆಮಿಕಲ್ಸ್ ಇಲ್ದಿರೋ ಹಾಗೆ ಮಾಡಬೇಕು ಅಂತ ತುಂಬ ಕೇಳಿದಾಗ ಇದನ್ನು ನಾನು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಅವ್ರದ್ದು ಹೇರ್ಸು ಈ ಥರ ಬಂದಿದೆ. ನಾನು ಫಸ್ಟು ಸೆಂಟ್ರ್ ಕ್ರಾಫ್ಟ್ ತೆಗೆದು ಅಪ್ಲೈ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಪ್ಲೈ ನೋಡ್ಕೊಳ್ಳಿ, ತುಂಬ ಮೇನು ಅಪ್ಲೈ ಹೀಗೆ ಮಾಡಬೇಕು. ಯಾಕಂದರೆ ಅದು ನಮಗೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಹೇಗಿರುತ್ತೆ ಅಂತ ಸ್ಟ್ರೈಟಾಗೇ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಸ್ಟ್ರೈಟಾಗಿ ನಾವು ಈ ಥರನೇ ಅಪ್ಲೈ ಮಾಡಬೇಕು. ಎಲ್ಲೂ ಏನು ನೀವು ಸ್ವಲ್ಪನೂ ಇದು ಮಾಡಬಾರ್ದು. ನೋಡಿ, ಈ ಥರನೇ ಈ ಸ್ಟ್ರೆಚ್ಚರಲ್ಲೇ ಸ್ಟ್ರೈಟಾಗಿ ನಾವು ಅದನ್ನು ಕೂರಿಸ್ಬೇಕು ಅಷ್ಟೇ. ನೋಡಿ, ನೀವು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ನೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದೊಂದು ಸ್ಕ್ಯಾಲಪ್ಸಿಂದ ಹೇರ್ಸ್ ತೆಗೆದು ಆಮೇಲೆ ನಾವು ಹೇರ್ಸ್ ತೆಗಿಬೇಕಾದ್ರೆ ಎಲ್ಲೂ ಒಂದು ಸ್ವಲ್ಪನೂ ಸಿಕ್ಕಿರಬಾರ್ದು. ಸಿಕ್ಕಿದ್ರೂ ಅದು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ನೀಟಾಗಿ ಬರಲ್ಲ. ಆಮೇಲೆ ಆಯಿಲು ಇರಬಾರ್ದು, ಆಯಿಲ್ ಅಪ್ಲಿಕೇಬಲ್ ಇದ್ರೂ ಸ್ಟ್ರೈಟ್ನಿಂಗ್ ಬರಲ್ಲ. ಅದು ರೂಲ್ಸ್ ಇರೋದು, ಪ್ರೊಸೆಸಿಂಗ್ ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ನೀಟಾಗಿ ವಿತೌಟ್ ಕೆಮಿಕಲ್ಸ್ ಮನೇಲಿ ಆರಾಮಾಗಿ ಸ್ಟ್ರೈಟ್ನಿಂಗ್ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಇವರು ಫಸ್ಟೇ ವಾಶ್ ಮಾಡಿದರು, ಹೇರ್ ನೀಟಾಗಿ ವಾಶ್ ಮಾಡಿ ಇದನ್ನು ಮಾಡ್ತಾ ಇರೋದು ನಾನು. ನೋಡಿ, ಹೀಗೆ ಮಾಡಬೇಕು, ಸ್ಟ್ರೈಟಾಗೇ ಬರಬೇಕು ಹೇರು. ಆರಾಮಾಗಿ ನೀವು ಮನೇಲೇ ಮಾಡ್ಕೋಬೋದು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗು. ಇಷ್ಟು ನಾನು ತೋರಿಸಿರೋ ಐಟಮ್ಸು ಆಲ್ಮೋಸ್ಟ್ ಮನೇಲೇ ಇರೋದ್ರಿಂದ ಎಲ್ಲೂ ನಿಮಗೆ ಹೊರಗಡೆ ಹೋಗ್ತಾ ಇರಬೇಕು ಅನ್ನೋದು ಇರಲ್ಲ. ಆರಾಮಾಗಿ ಕ್ಲೀನಾಗಿ ಕೂತ್ಕೊಂಡು ನೀಟಾಗಿ ಮಾಡ್ಕೋಬೋದು, ಏನಿಲ್ಲ. ನೋಡಿ, ತಿರ್ಗಾ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಇವ್ರದ್ದು ಹೇರು ತುಂಬ ಲೆಂತ್ ಆಗಿತ್ತು, ಆಮೇಲೆ ಹೇರ್ ತುಂಬ ಚೆನ್ನಾಗಿತ್ತು, ರಫ್ ಆಗಿತ್ತು ತುಂಬ. ಅದೊಂದು ಮೇನು. ರಫ್ ಇದ್ದರೆ ನಮಗೆ ಸ್ಟ್ರೈಟ್ನಿಂಗ್ ಕ್ಲೀನಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ಕ್ಲೀನಾಗಿ ಈ ಥರ ಪ್ರೆಸ್ ಮಾಡಿ ಮಾಡ್ತಾಯಿದ್ದೀನಿ ಹೇರು. ಹಿಂಗೆ ಪ್ರೆಸ್ ಮಾಡಿದ್ರೇ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ. ಆಮೇಲೆ ಮೇಲಂತೂ ತುಂಬ ಚಿಕ್ಕದು ಹೇರ್ಸ್ ಇತ್ತು, ಅದೂ ಅಷ್ಟೇ ಸ್ಟ್ರೈಟಾಗೇ ಮಾಡಬೇಕು. ಸ್ಟ್ರೈಟಾಗಿ ಅಪ್ಲೈ ಕ್ಲೀನಾಗಿ ಮಾಡ್ತಾಯಿದ್ದೀನಿ. ನೋಡಿ, ಸ್ಮಾಲ್ ಹೇರ್ಸ್ ಆಗಲಿ ದೊಡ್ಡ ಹೇರ್ ಆಗಲೂ ನೀಟಾಗಿ ಸ್ಟ್ರೈಟಾಗೆ ಬರೋ ಹಾಗೆ ನಾವು ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚಿಕ್ಕ ಹೇರ್ಸ್ ಇರೋದ್ರಿಂದ ನಮಗೆ ಅದನ್ನು ಕ್ಲೀನಾಗಿ ಎಲ್ಲೂ ಸಿಕ್ಕಾಗಿರಬಾರ್ದು. ಸಿಕ್ಕಾದರೆ ಹೇರ್ ಸ್ಟ್ರೈಟ್ನಿಂಗ್ ಕ್ಲೀನಾಗಿ ಬರಲ್ಲ, ಸಿಕ್ಕೆಲ್ಲ ಬಿಡಿಸ್ಕೊಂಡೇ ಮಾಡಬೇಕು. ಅದಕ್ಕೋಸ್ಕರ ನಾನಲ್ಲಿ ನೋಡಿ, ಸಿಕ್ಕೇನಾದರೂ ಇದ್ರೂ ಫಸ್ಟ್ ಕೂಮೆ ಇಟ್ಕೊಂಡೆ ನಾನು ಕ್ಲೀನಾಗೆ ನೋಡಿದೆ. ನೋಡಿ, ಈ ಥರನೇ ಕೆಳಗಿಂದ ಮೇಲ್ವರೆಗೂ ಕರೆಕ್ಟಾಗಿ ಈ ಸ್ಟ್ರಕ್ಚರಲ್ಲೇ ಈ ಕ್ರೀಮ್ ಅಪ್ಲೈ ಆಗಬೇಕು.
ಆಮೇಲೆ ಈ ಸೈಡ್ ಆಯಿತು, ತಿರ್ಗಾ ನೆಕ್ಸ್ಟ್ ಸೈಡು ನಾನು ತಗೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ, ಮನೇಲೇ ಆರಾಮಾಗಿ ನೀವೇನು 4 ಐಟಮ್ಸ್ ಇದ್ದರೆ ನೀಟಾಗಿ ಕ್ಲೀನಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಬೋದು. ನನಗೆ ತುಂಬ ಜನ ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕೆ ಇಷ್ಟ, ಬಟ್ ಇದು ಕೆಮಿಕಲ್ಸ್ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅವ್ರಿಗೋಸ್ಕರ ತುಂಬ ಜನ ಕೇಳ್ತಿದ್ರಲ್ಲ ಅಂತ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೀವು ಮನೇಲೇ ಹೀಗೆ ಮಾಡ್ಕೊಳ್ಳೋದ್ರಿಂದ ವಿತೌಟ್ ಕೆಮಿಕಲ್ಸು, ಐರನಿಂಗ್ ಏನಿಲ್ಲ, ಆರಾಮಾಗಿ ನಿಮಗೆ ಕೊಕೊನೆಟ್ಟು ಶೈನಿಂಗ್ ಆಗಿರುತ್ತೆ. ರೈಸು ತುಂಬ ಒಳ್ಳೆಯದು. ಅದಾದಮೇಲೆ ಮೇನ್ ಮೈದಾ ಅಂತಂದರೆ ಅದು ಸ್ಟ್ರೈಟ್ ಕೊಡುತ್ತೆ. ಅದಾದಮೇಲೆ ಅಲೋವೆರಾ ಅಂತಂದರೆ ಕ್ಯಾಲ್ಪ್ಸ್ಗೆ ತುಂಬ ಹೇರ್ ಗ್ರೋತ್ಗೆ ತುಂಬ ಯೂಸ್ ಆಗುತ್ತೆ. ನಿಮಗೆ ಹೇರ್ ಲಾಸು, ಹೇರ್ ಇದ್ದಾಗಿದ್ದರೆ ಅಲೋವೆರಾ ಜೆಲ್ ಹಾಕಿರೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಷ್ಟು ನಾವು ಹಾಕಿರೋದ್ರಿಂದ ಮೇನು ಸ್ಮೂತ್ನಿಂಗ್ಗೆ ಏನು ನಮ್ಮ ಹೇರ್ಗಂತೂ ಒಂಚೂರು ಎಫೆಕ್ಟಿವ್ ಇಲ್ಲ, ತುಂಬ ಗುಡ್ ರಿಸಲ್ಟ್ ಬರುತ್ತೆ. ನೋಡಿ, ಇದಾದಮೇಲೆ 45 ಮಿನಿಟ್ಸ್ ಆದರೂ ಬಿಡಬೇಕು. 45 ಮಿನಿಟ್ಸ್ ನೋಡಿ ನಾನು ಬಿಟ್ಟಿದ್ದೀನಿ. ಬಿಟ್ಟಾದಮೇಲೆ ವಾಶ್ಗೆ ಹೋಗಬೇಕು. ಈ ಥರ ಸ್ಟ್ರೆಚ್ಚರಲ್ಲಿ ಬಂದಿರುತ್ತೆ. ಈ ಸ್ಟ್ರೆಚ್ಚರಲ್ಲಿ ಬಂದಮೇಲೆ 45 ಮಿನಿಟ್ಸು ವಾಶ್ ಆದಮೇಲೆ ನೋಡಿ ಹೀಗೆ ಕಾಣಿಸುತ್ತೆ. ನಾವು ಎಕ್ಸ್ಪೆಕ್ಟೇಷನೇ ಮಾಡಿಲ್ಲ, ಆ ಥರ ರಿಸಲ್ಟ್ ಬಂತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಆಯಿತು, ಹೇಗೆ ನಿಮ್ಮ ರಿಸಲ್ಟು ನನಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ಸ್ಟ್ರೆಚ್ಚರಲ್ಲಿ ಕರೆಕ್ಟಾಗಿ ನೋಡಿ ಹೀಗೆ ಬಂದಿದೆ. ತುಂಬ ಚೆನ್ನಾಗಿ ಬಂತು. ಇವ್ರ ಹೇರ್ಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶೈನಿಂಗ್ ಆಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.